రిషబ్ శెట్టికి నేషనల్ అవార్డు ఇచ్చేయచ్చు బ్రదర్ హీరోకి. ఏది పరిస్థితి బ్రో ఆయన యాక్టింగ్. అయ్యో అసలుకి నేను ఇంతవరకు ఇలాంటి యాక్టింగ్ చేయని మనిషిని ఎవరిని చూసిండా బ్రో. అయ్యో ಸಾಮಿ ಹಿಂಗ ಕೂಡ ಶಿವರಿಂಗ್ ತಗಲದಲ್ಲ ಗೂಸ್ ಬಂಪ್ಸ್ ವಸ್ತಾನ. ನಮಸ್ಕಾರ ಸ್ನೇಹಿತರೆ, ನೆನೆಯಷ್ಟೇ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಪ್ರಪಂಚಾದ್ಯಂತ ಅದ್ಭುತ ಪ್ರದರ್ಶನ ಕಾಣುತ್ತಿದೆ. ಎಲ್ಲಿ ನೋಡಿದ್ರೂ ಸಹ ಕಾಂತಾರದ್ದೇ ಸುದ್ದಿಯಾಗಿದೆ. ಇನ್ನು ಈ ಸಿನಿಮಾದಿಂದ ರಿಷಬ್ ಶೆಟ್ಟಿ ಅವರಿಗೆ ಮತ್ತೊಂದು ನ್ಯಾಷನಲ್ ಅವಾರ್ಡ್ ಪಕ್ಕ. ಅಷ್ಟೇ ಅಲ್ಲದೆ ಭಾರತದ ಚಿತ್ರರಂಗದ ಇತಿಹಾಸದಲ್ಲೇ ಎಲ್ಲಾ ಸಿನಿಮಾಗಳ ದಾಖಲೆಗಳನ್ನ ಧೂಳಿಪಟ ಮಾಡ್ತಿದೆ. ಇದರ ಬೆನ್ನಲ್ಲೇ ರಾಕಿಂಗ್ ಸ್ಟಾರ್ ಯಶ್ ರವರು ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ನೋಡಿ ಯಾರೂ ಕೂಡ ಊಹಿಸಲಾಗದಂತಹ ಹೇಳಿಕೆಗಳನ್ನ ನೀಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ರವರು. ಇನ್ನು ನಟ ಯಶ್ ರಿಷಬ್ ಶೆಟ್ಟಿ ಅವರ ಬಗ್ಗೆ ಹೇಳಿದ್ದಾದ್ರೂ ಏನು? ಇನ್ನು ಯಶ್ ರವರ ಅಭಿಮಾನಿಗಳು ಕಾಂತಾರ ಸಿನಿಮಾದ ಮೇಲೆ ಗರಂ ಆಗಿರೋದು ಯಾಕೆ? ಹಾಗೂ ಕಾಂತಾರ ಸಿನಿಮಾದ 2 ದಿನದ ಕಲೆಕ್ಷನ್ಸ್ ಆದ್ರೂ ಎಷ್ಟು ಕೋಟಿ ಗೊತ್ತಾ? ತಿಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಭಾರತಾದ್ಯಂತ ಸೌಂಡ್ ಮಾಡ್ತಿರೋದು ನಿಮಗೂ ಕೂಡ ಖುಷಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಕಾಂತಾರ ಸಿನಿಮಾ ಹೇಗಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. 2022ರಲ್ಲಿ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಇನ್ನು ಈ ಸಿನಿಮಾ ಕನ್ನಡ ಮಾತ್ರವಲ್ಲದೆ ತೆಲುಗು, ಹಿಂದಿ, ತಮಿಳು, ಮಲಯಾಳಂನಲ್ಲಿ ಕೂಡ ಸಖತ್ ಸೌಂಡ್ ಮಾಡಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರವರೆಗೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ರು. ಆ ಸಿನಿಮಾದ ಸಕ್ಸಸ್ನ ಬೆನ್ನಲ್ಲೇ ಕಾಂತಾರ ಸಿನಿಮಾದ ಮತ್ತೊಂದು ಪಾರ್ಟ್ ಬರಲಿದೆ ಅಂತ ಅನೌನ್ಸ್ ಕೂಡ ಮಾಡಿದ್ರು. ಅವರು ಅನೌನ್ಸ್ ಮಾಡಿದಾಗಿನಿಂದ ಬರೋಬ್ಬರಿ 3 ವರ್ಷಗಳ ಬಳಿಕ ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ರಂದು ಪ್ರಪಂಚಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಇನ್ನು 3 ವರ್ಷ ಕಾದಿದ್ದಕ್ಕೆ ಪ್ರೇಕ್ಷಕರಿಗೆ ಫುಲ್ ಪೈಸಾ ವಸೂಲ್ ಆಗಿದೆ ಅಂತಾನೆ ಹೇಳಬಹುದು. ಇನ್ನು ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಶುರುವಾಯಿತು, ನಿರೀಕ್ಷೆಗಳು ಕೂಡ ಜಾಸ್ತಿ ಆಯಿತು. ಸ್ನೇಹಿತರೆ, ಕಾಂತಾರಕ್ಕೆ ಸಿಕ್ಕಾಪಟ್ಟೆ ವಿಘ್ನಗಳು ಆಯಿತು. ಶೂಟಿಂಗ್ ಟೈಮ್ನಲ್ಲೂ ಕೂಡ ಕೆಲವು ನಟರು ಆಕಸ್ಮಿಕವಾಗಿ ಸಾವನ್ನಪ್ಪಿದ್ರು. ಶೂಟಿಂಗ್ ಎಲ್ಲ ಮುಗಿಸಿ ಬಿಡುಗಡೆಯಾಗಬೇಕಾದ್ರೆ ಆ ಸಮಯದಲ್ಲಿ ಆಂಧ್ರದಲ್ಲಿ ಬಾಯ್ಕಾಟ್ ಕಾಂತಾರ ಎಂಬ ಟ್ರೆಂಡ್ ಅನ್ನ ಕೂಡ ಸೃಷ್ಟಿಸಿದ್ರು. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ರಿಷಬ್ ಶೆಟ್ಟಿ ಅವರು ತಮ್ಮ ಕೆಲಸ ಮುಗಿಸಿ ದೇವರ ಮೇಲೆ ಭಾರ ಹಾಕಿದ್ರು. ಅದರಂತೆಯೇ ಕಾಂತಾರ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ. ರಿಷಬ್ ಶೆಟ್ಟಿಯನ್ನ ಟ್ರಾಲ್ ಮಾಡಿ ಬಾಯ್ಕಾಟ್ ಕಾಂತಾರ ಅಂದವರೇ ಈಗ ರಿಷಬ್ ಶೆಟ್ಟಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಅಷ್ಟೇ ಅಲ್ಲದೆ ರಾಜಮೌಳಿ ಅವರ RRR ಸಿನಿಮಾ ಕೂಡ ಈ ಕಾಂತಾರ ಚಾಪ್ಟರ್ 1 ಮುಂದೆ ಏನೇನೂ ಇಲ್ಲವೆಂದು ಜನರು ಹಾಡಿ ಹೋಗಲಿದ್ದಾರೆ. ಸಾಮಾನ್ಯವಾಗಿ ಮೊದಲ ಸಿನಿಮಾದ ಹೆಸರಿನ ಮೇಲೆಯೇ 2ನೇ ಸಿನಿಮಾ ಗೆದ್ದು ಬಿಡುತ್ತೆ ಅನ್ನೋ ವಾಡಿಕೆ ಇದೆ. 10ಕ್ಕೆ 8 ಬಾರಿ ಪಾರ್ಟ್ 2ಗಿಂತ ಪಾರ್ಟ್ 1 ಸಿನಿಮಾಗಳೇ ಚೆನ್ನಾಗಿರುತ್ತೆ. ತುಂಬಾ ಪ್ರೇಕ್ಷಕರಿಗೆ ಪಾರ್ಟ್ 2 ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದರೆ ಅದನ್ನು ಮೀರಿ ಸಿನಿಮಾ ಗೆಲ್ಲುತ್ತೆ ಅಂತಂದ್ರೆ ಆ ಸಿನಿಮಾದಲ್ಲಿ ಡೈರೆಕ್ಷನ್ನೇ ಆಗಲಿ, ಆಕ್ಟಿಂಗೇ ಆಗಲಿ, ಕಥೆಯೇ ಆಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಜನರನ್ನು ಮೆಚ್ಚಿಸಬೇಕು. ಆದರೆ ಈಗ ಕಾಂತಾರ ಕೂಡ ಆ ಸಾಲಿಗೆ ಸೇರುತ್ತದೆ. ಇವೆಲ್ಲವೂ ಕೂಡ ರಿಷಬ್ ಶೆಟ್ಟಿ ಅವರ ಅದ್ಭುತ ನಟನೆ ಮತ್ತು ನಿರ್ದೇಶನ ಅಂತಾನೆ ಹೇಳಬಹುದು. ಇನ್ನು ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1ಗೆ ತುಂಬಾನೇ ಅಜಗಜಾಂತರ ವ್ಯತ್ಯಾಸವಿದೆ. ಆ ಸಿನಿಮಾದಲ್ಲಿ ತುಂಬಾ ತಮಾಷೆಯಾಗಿ ಫ್ರೀ ಫ್ಲೋ ಅಲ್ಲಿ ಸಿನಿಮಾ ನಡೆದು ಹೋಗುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಆ ಸಿನಿಮಾದಲ್ಲಿ ಅದ್ಭುತವಾಗಿ ಮೂಡಿ ಬಂದಿತ್ತು. ಆದ್ರೆ ಈಗ ಬಿಡುಗಡೆಯಾಗಿರೋ ಕಾಂತಾರ ಚಾಪ್ಟರ್ 1ನಲ್ಲಿ ಪ್ರತಿಯೊಂದು ಸೀನ್ ರೋಮಾಂಚನಗೊಳಿಸುತ್ತೆ. ಈ ಕಾಂತಾರ ಚಾಪ್ಟರ್ 1 ಸಿನಿಮಾನಲ್ಲಿ ಒಂದಲ್ಲ ಬದಲಿಗೆ 2 ಕ್ಲೈಮ್ಯಾಕ್ಸ್ಗಳಿವೆ. ಹೌದು ಸ್ನೇಹಿತರೆ, ಇಂಟರ್ವಲ್ಗೂ ಮುಂಚೆ ಒಂದು ಕ್ಲೈಮ್ಯಾಕ್ಸ್, ಫಿಲ್ಮ್ ಕೊನೆಯಲ್ಲಿ ಬರೋದು ಮತ್ತೊಂದು ಕ್ಲೈಮ್ಯಾಕ್ಸ್ ಅಂತಾನೆ ಹೇಳಬಹುದು. ಯಾರು ಕೂಡ ಊಹಿಸಲಾಗದಂತಹ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು. ಇನ್ನು ಪ್ರೊಡಕ್ಷನ್ ಕ್ವಾಲಿಟಿ, VFX ಪ್ರತಿಯೊಂದು ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಎಲ್ಲಾ ಕಡೆ ಸದ್ದು ಮಾಡ್ತಿರೋ ಕಾಂತಾರದ ಬಗ್ಗೆ ರಾಕಿಂಗ್ ಸ್ಟಾರ್ ಯಶ್ ರವರು ಸಿನಿಮಾವನ್ನ ನೋಡಿ ಟ್ವೀಟ್ ಮತ್ತು ವಾಟ್ಸ್ಆಪ್ನಲ್ಲಿ ಸಿನಿಮಾದ ಬಗ್ಗೆ ಈ ರೀತಿ ಬರೆದುಕೊಂಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಕನ್ನಡಕ್ಕೆ ಮಾತ್ರವಲ್ಲ, ಭಾರತದ ಹೆಮ್ಮೆಯ ಸಿನಿಮಾ ಮತ್ತು ಕನ್ನಡ ಚಿತ್ರರಂಗದ ಕಿರೀಟಕ್ಕೆ ಒಂದು ಗರಿ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಇನ್ನು ರಿಷಬ್ ಶೆಟ್ಟಿ ಅವರ ವಿಷಯಕ್ಕೆ ಬರೋದಾದ್ರೆ, ನಿಮ್ಮ ಡೆಡಿಕೇಶನ್, ನಿಮ್ಮ ಪ್ರಯತ್ನ ಮತ್ತು ಸಿನಿಮಾಕ್ಕಾಗಿ ನೀವು ಪಟ್ಟಿರುವಂತಹ ಶ್ರಮ ಪ್ರತಿಯೊಂದು ಸೀನ್ನಲ್ಲಿ ಎತ್ತು ಕಾಣಿಸ್ತಿದೆ.
ಕೇವಲ ಒಬ್ಬ ರೈಟರ್, ಡೈರೆಕ್ಟರ್, ಆಕ್ಟರ್ ಆಗಿ ಮಾತ್ರವಲ್ಲ, ಇಂತಹ ನಿಮ್ಮ ವಿಷನ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ನಾಯಕಿಯಾದ ರುಕ್ಮಿಣಿ ವಸಂತ್ ಹಾಗೂ ಗುಲ್ಶನ್ ದೇವಯ್ಯ, ನಿಮ್ಮ ಆಕ್ಟಿಂಗ್ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಆದ ಅಜನೀಶ್ ಅವರೇ, ನಿಮ್ಮ ಮ್ಯೂಸಿಕ್ ಈ ಸಿನಿಮಾಕ್ಕೆ ಜೀವ ತುಂಬಿದೆ. ಸಿನಿಮಾದ ನಿರ್ಮಾಪಕರಾದ ವಿಜಯ್ ಕಿರ್ಗಂದೂರ್ ರವರೇ ಹಾಗೂ ಹೊಂಬಾಳೆ ಫಿಲ್ಮ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಇಂತಹ ಮತ್ತಷ್ಟು ಒಳ್ಳೆಯ ಸಿನಿಮಾಗಳನ್ನ ನಮ್ಮ ಭಾರತ ಚಿತ್ರರಂಗಕ್ಕೆ ನೀವು ನೀಡಬೇಕು ಎಂದು ಕಾಂತಾರ ಚಿತ್ರತಂಡವನ್ನ ಹಾಡಿ ಹೊಗಳಿದ್ದಾರೆ ನಟ ಯಶ್ ರವರು. ಒಂದು ದೊಡ್ಡ ಸ್ಟಾರ್ ನಟನಾಗಿ ಮತ್ತೊಬ್ಬರ ಸಿನಿಮಾವನ್ನ ಬೆಂಬಲಿಸಿ ಹೊಗಳುತ್ತಿರುವ ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕಾಂತಾರ ಸಿನಿಮಾಕ್ಕೆ 15 ಕೋಟಿ ಬಂಡವಾಳ ಹಾಕಿದ್ರು. ಆದರೆ ಕಾಂತಾರ ಚಾಪ್ಟರ್ 1 ಸಿನಿಮಾಕ್ಕೆ ಬರೋಬ್ಬರಿ 130 ಕೋಟಿ ರೂಪಾಯಿ ಬಂಡವಾಳ ಹೂಡಲಾಗಿದೆ. ಅದನ್ನ ಉಪಯೋಗಿಸಿಕೊಂಡು ಅದ್ಭುತವಾಗಿ ಸಿನಿಮಾವನ್ನ ಪ್ರೇಕ್ಷಕರಿಗೆ ಉಣಬಡಿಸಿದ್ದಾರೆ. ಇನ್ನು 2022ರಲ್ಲಿ 15 ಕೋಟಿಗೆ ನಿರ್ಮಾಣವಾದ ಕಾಂತಾರ ಸಿನಿಮಾವು ಬರೋಬ್ಬರಿ 450 ಕೋಟಿ ರೂಪಾಯಿ ಗಳಿಸಿತ್ತು. ಆದರೆ ಈಗ 130 ಕೋಟಿಯಲ್ಲಿ ನಿರ್ಮಾಣವಾದ ಸಿನಿಮಾ ಕಾಂತಾರ ಚಾಪ್ಟರ್ 1 ಸಿನಿಮಾ ಕನಿಷ್ಠ ಅಂತಂದ್ರು 1500 ಕೋಟಿ ಮಾಡಲಿದೆ ಅಂತ ಸಿನಿ ಪಂಡಿತರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂತಾರ ಸಿನಿಮಾವು ಇಡೀ ಭಾರತಾದ್ಯಂತ ಬರೋಬ್ಬರಿ 13,800 ಸ್ಕ್ರೀನ್ಗಳಲ್ಲಿ ಹಿಂದಿ, ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂನಲ್ಲೂ ಕೂಡ ಪ್ರದರ್ಶನಗೊಳ್ಳುತ್ತಿದೆ. ಬೆಂಗಳೂರು ಒಂದರಲ್ಲೇ 840 ಶೋಗಳಲ್ಲಿ ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣುತ್ತಿದೆ. ಆಂಧ್ರ, ತೆಲಂಗಾಣದಲ್ಲೂ ಕೂಡ 1140 ಥಿಯೇಟರ್ಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಇನ್ನು ಕಲೆಕ್ಷನ್ಸ್ ವಿಷಯಕ್ಕೆ ಬರೋದಾದ್ರೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಭಾರತಾದ್ಯಂತ ಅದ್ದೂರಿ ಪ್ರದರ್ಶನವನ್ನ ಕಾಣುತ್ತಿದೆ. ಕೇವಲ ಮೊದಲ ದಿನವೇ ಸಿನಿಮಾವು 112 ಕೋಟಿ ರೂಪಾಯಿ ಮಾಡಿತು. ಆದರೆ ಎರಡನೇ ದಿನ ಬರೋಬ್ಬರಿ 124 ಕೋಟಿ ರೂಪಾಯಿ ಮಾಡಿದೆ. ಸಿನಿಮಾಗೆ ಪಾಸಿಟಿವ್ ರಿವ್ಯೂಸ್ ಬರುತ್ತಿರೋ ಕಾರಣ ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಇನ್ನು ಸಿನಿ ವಿಶ್ಲೇಷಕರು ಹೇಳ್ತಿರೋ ಪ್ರಕಾರ ಕಾಂತಾರ ಚಾಪ್ಟರ್ 1 ಸಿನಿಮಾವು KGF 2 ಮಾಡಿದ್ದ 1200 ಕೋಟಿಯ ದಾಖಲೆಯನ್ನ ಮುರಿಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಯಶ್ ಫ್ಯಾನ್ಸ್ ಕೂಡ ಅದಕ್ಕೆ ಸೆಡ್ಡು ಹೊಡೆದು ಕಮೆಂಟ್ಗಳನ್ನ ಹಾಕುತ್ತಿದ್ದಾರೆ. ಅದೇನೆಂದರೆ ಕಾಂತಾರ ಸಿನಿಮಾ KGF ರೆಕಾರ್ಡ್ಸ್ನ ಬ್ರೇಕ್ ಮಾಡಲಿ, ಪರವಾಗಿಲ್ಲ. ನಮ್ಮ ಯಶ್ ಬಾಸ್ ಟಾಕ್ಸಿಕ್ ಸಿನಿಮಾದ ಮೂಲಕ ಆ ರೆಕಾರ್ಡ್ಗಳನ್ನ ಕೂಡ ಬ್ರೇಕ್ ಮಾಡಲಿದ್ದಾರೆ ಎಂದು ಹೇಳ್ತಿದ್ದಾರೆ. ಒಟ್ನಲ್ಲಿ ಕಾಂತಾರ, KGF, ಟಾಕ್ಸಿಕ್ ಯಾವುದೇ ಇರಬಹುದು, ಎಲ್ಲವೂ ಕೂಡ ನಮ್ಮ ಕನ್ನಡ ಸಿನಿಮಾಗಳೇ. ಯಾವ ಸಿನಿಮಾ ಬೆಳೆದ್ರೂ ಕೂಡ ರೆಕಾರ್ಡ್ ಬ್ರೇಕ್ ಮಾಡಿದ್ರೂ ನಮ್ಮ ಕನ್ನಡದ ಸಿನಿಮಾ ಎಂಬುದೇ ನಮಗೆ ಹೆಮ್ಮೆ. ನಿಮ್ಗೇನನ್ಸುತ್ತೆ? ಕಾಂತಾರ ಚಾಪ್ಟರ್ 1 KGF ಸಿನಿಮಾದ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡುತ್ತಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.